ಅಜ್ಜ, ನಾವು ನಮ್ಮೂರಿಗೆ ಹೋಗ್ತೀವಜ್ಜ. ಅಲ್ಲಪ್ಪ, ಎಲ್ಲಿ ಹೋಗ್ತೀರೀಗ? ನಿಮ್ಮವ್ ನೋಡಿದ್ರೆ ನಮ್ಮ ಮನೆಗೆ ಬರಬೇಡ್ರಿ ಅಂತ ಹೇಳೋ ಹೇಳ. ಇಲ್ಲೇ ಇರ್ರಿ ಇಬ್ರು. ಆಕಿ ಒಂದಿಟ್ಟು ಸಿಟ್ಟು ಕಮ್ಮಿ ಆದ್ಮೇಲೆ ಹೋಗುವಂತ್ರಿ ಅಂತ. ಯಮ್ಮ, ಈಗ ನಮ್ಮ ಅವ್ಗೆ ಸಿಟ್ಟಾಗೈತೆ ಅಂತಂದು ನಾ ಇಲ್ಲಿ ಇದ್ನಂದ್ರ ಆಕೆಗೆ ಇನ್ನೂ ಸಿಟ್ಟು ಬರುತ್ತವೆ. ನಿಂಗೆ ಅರ್ಥ ಆಗೋದಿಲ್ಲ. ನಾವು ಹೋಗಿ ಬರ್ತೀವಿ, ನಮ್ಗೆ ಆಶೀರ್ವಾದ ಮಾಡ್ರಿ. ನಾನು ಪ್ರೇಮನ್ನು ಕರ್ಕೊಂಡು ಹೊಂಟೀನಿ. ಯಮ್ಮ, ಆಶೀರ್ವಾದ ಮಾಡಿ ನಂಗೆ. ಅಲ್ಲಪ್ಪ ಬಸ್ಸು, ಹಠ ಮಾಡಬೇಡ. ಒಂದಿಷ್ಟು ದಿನ ಇಲ್ಲೇ ಇರು. ನೀ ಆಶೀರ್ವಾದ ಮಾಡಿಯಮ್ಮ. ನಾನು ಹೆಂಡತಿ ಸಾಕು, ನನಗೆ ಗೊತ್ತೈತಿ. ನೀ ಆಶೀರ್ವಾದ ಮಾಡು. ಆತಪ್ಪ, ಚಂದಾಗಿರಿ ಇಬ್ರು, ಚಂದಾಗಿರಿ. ಬಾ, ನೀನು ಆಶೀರ್ವಾದ ತಗೋ ಬಾ. ಅಜ್ಜ, ನಾ ಹೋಗಿ ಬರ್ತೀನಿ, ಆಶೀರ್ವಾದ ಮಾಡು. ಆತವ, ಹೋಯ್ ಬಾ, ಹೋಯ್ ಬಾ. ದೇವ್ರು ಒಳ್ಳೇದು ಮಾಡಲಿ. ಅತ್ತಿ, ಮಾವ, ನಾವು ಹೋಗಿ ಬರ್ತೀವಿ. ಆತಪ್ಪ, ಹುಷಾರು. ಅದ್ರಾಗ ಹುಡುಗಿ ಬಸರು ಅಂತೈತಿ ಅನ್ಸಕ್ಕ. ಮಾವರ, ನಾ ಏನಂತೀನಂದ್ರ, ನೀವು ಇದಕ್ಕೆ ಹೋಗಕ್ಕಿನ ತೋಟದ ಮನೆಗೆ ಹೋಗಿರ್ತೀನಿ ಅಂದ್ರಲ್ಲ, ತೋಟದ ಮನೆಗೆ ಇರಬೇಡ್ರಿ. ಈಗ ಮತ್ತಾಕಿ ಬಸರದಳ, ಆಕಿ ಆರೈಕೆ ಮಾಡಕ್ಕೆ ಒಬ್ರು ಬೇಕು. ಅದ್ರಾಗ ಎರಡು ಮಳ್ಳ ಅಕ್ಕವು. ನೀನು ಮತ್ತು ಶಿವಣ್ಣ ಅಲ್ಲೇ ಅವ್ರವ್ರಿಗೆ ಹೋಗ್ಬಿಡ್ರಿ. ಮತ್ತಾಕಿದು ಎಲ್ಲ ಆರೈಕೆ ಮುಗಿಯೋವರೆಗೂ ನೀನು ನಿನ್ನ ಗಂಡ ಆಕಿ ಜೊತೆಗೆ ಇದ್ಬಿಡ್ರಿ. ಅಷ್ಟು ಮಾಡ್ರಿ. ಮತ್ತ್ಯಾಕೆ ನೀನು ಅಲ್ಲಿ ಅವ್ರಿಲ್ಲಿ ಯಾಕದು ಹಂಗೆ? ಬೇಡ ತಗೋ, ಅಷ್ಟು ಮಾಡು. ನಿನ್ನ ಮಗಳು ಕರ್ಕೊಂಡು ನಿನ್ನ ಅಳಿಯನ ಜೊತೆಗೆ ಅಲ್ಲಿಗೆ ಹೋಗಿ. ನೀನು ಹೇಳ್ತೀನಿ ನಾನು, ಲಕ್ಕುಂಡಿಗೆ ನಡ್ರಿ. ಮಾವರ, ಅಲ್ಲಿ ಹೋದ್ರ ಸಣ್ಣವರು ಇಲ್ಲವಾ? ನಿಮ್ಮ ಮಾವ ಹೇಳೋದು ಖರೆ ಐತಿ. ಆಕಿಗೆ ಆರೈಕೆ ಮಾಡ್ಬೇಕು. ಮೊದ್ಲ ವೀಕ್ ಅದಾಳ ಅಂತ ಹೇಳಾನಲ್ಲವ ಮತ್ತು ಡಾಕ್ಟ್ರ್. ಹಾಗಾಗಿ ಕೂಸು ತೆಗಿಯೋಕ್ಕಾಗೋದಲ್ಲ ಅಂತಂದ. ಮತ್ತು ಬೇಕಲ್ವ ಯಾರು ಒಬ್ರಿಗೆ ಆರೈಕೆ ಮಾಡಾರ. ಹೋಗು, ನಾ ಹೇಳೋದು ಕೇಳು, ನಡಿ. ಅಕ್ಕಿರ್ತಾವು, ಆಗ್ಯವ ಬಿಟ್ಟವ ನಮ್ಗಂತೂ ಗೊತ್ತಿಲ್ಲ. ಬೇರೆ ಜೀವನದಾಗ, ನಮ್ಮ ಜೀವನದಾಗ ಇಂಥವೆಲ್ಲ ಅಕ್ಕವ ಗೊತ್ತಿಲ್ಲ. ಮತ್ತು ಆಗಿರೋ ಹಣೆ ಬರಕ್ಕೆ ಮತ್ತೆ ಏನು ಮಾಡ್ಬೇಕವ? ಕರ್ಕೊಂಡು ನಡಿ. ಎತ್ತಿ ಹಂಗ ಮಾಡೋಣ, ಚಲೋ ಅದು. ಬಾ ಹೋಗುನ. ನಾನು ಎಲ್ಲಾನು ಯಾರ್ಯಾರಿಗೆ ಏನೇನು ಬರ್ಬೇಕು ಎಲ್ಲ ಪಾಲ್ಗಡೆ ಮಾಡಿಟ್ಟಿರ್ತೀನಪ್ಪ. ಶಿವಣ್ಣ, ನೀ ಬಂದಾಗ ಯಾರ್ಯಾರಿಗೆ ಏನೇನು ಹಂಚಿನ ಅನ್ನೋದು ಹೇಳ್ತೀನಂತ. ಈಗಂಕ್ರು ಹೋಗೋದು ಅವಶ್ಯಕತೆ ಐತಂತಂದು ಹೊಂಟಿದಿ. ಹೋಗು, ನಾ ಎಲ್ಲ ಬರಿತೀನಿ. ಹೆಣ್ಮಕ್ಳಿಗೂ ಏನು ಸಿಗ್ಬೇಕು ಅದು ಸಿಗುತ್ತಾ, ಗಂಡ್ಮಕ್ಳಿಗೂ ಏನು ಸಿಗ್ಬೇಕು ಅದು ಸಿಗುತ್ತಾ. ಹೋಯ್ ಬರ್ರಿ. ಮಾವರ, ಅಕ್ಕಗೂ ಮಾವರಿಗೂ ಎಲ್ಲರಿಗೂ ಹೇಳಿ ಬರ್ತೀನಿ. ಹುಡುಗರನ್ನು ಕರ್ಕೊಂಡು ಹೋಗ್ತಿದ್ದಲ್ರಿ ಮಾವರ. ಏನಿನ್ನ ನಾವಲ್ಲ ಮನ್ಯಾಗ ಈ ಸಕೊಂಡ್ ಮಂದಿದ್ದೀವಿ. ಹುಡುಗರನ್ನ ಕರ್ಕೊಂಡು ಹೋಕ್ಕೇನ? ಹುಡುಗರು ಏನು ಪಾಲು ಬಿಡ್ತಾರ? ಬೇಡ ಬೇಡ, ಅವ್ರಿಬ್ರು ಇಲ್ಲೇ ಇರಲಿ. ನೀವು ಅಷ್ಟೇ ಹೋರಿ, ಗಂಡ ಇಂತಿಕಿನ ಕರ್ಕೊಂಡು. ಉಣ್ಣದ್ರಾಗ ಉಂತಾವು, ತಿನ್ನೋದ್ರಾಗ ತಿಂತಾವು. ಅವೇನು ವಜ್ಜಾಕವನು ಈ ಮನೆಗೆ. ಬೇಡ, ಹೇಳೋದು ಕೇಳು. ಹೇಳ್ಬೋಗು ನಿಮ್ಮ ಅಕ್ಕಗೂ ನಿಮ್ಮ ಮಾವಗೂ ಹೇಳ್ಬಾ. ಹೋಗು. ಅಲ್ಲಪ್ಪ, ಹೊಲದ್ದು ಬಸಣ್ಣಗ ಏನೂ ಅಷ್ಟು ಗೊತ್ತಾಗೋದಿಲ್ಲ. ಇನ್ನು ಈಶಣ್ಣ ಹೊಲದಕ್ಕಿಂತ ಆತಂದು ಬ್ಯಾರೆನ ಇದಾವು. ತೋಟದ ಕಡೆನೇ ಲಕ್ಷ ಜಾಸ್ತಿ ಆತಗ. ಮತ್ತು ಚಿಕ್ಕ ತೋಟಕ್ಕೆ, ಮಾವಿನ ತೋಟಕ್ಕೆ, ಕಬ್ಬಿನ ತೋಟಕ್ಕೆ ಹೋಗ್ಕಾನ. ಮತ್ತು ನೋಡಪ್ಪ, ಮಗಳ ಜೀವನಕ್ಕಿನ ಹೊಲ ಹೆಚ್ಚಲ್ಲ. ಇನ್ನು ಜನ ಇಲ್ಲಪ್ಪ, ಹ್ಯಾಂಗೆ ಮಾಡಲಿ? ನೀವು ಒಬ್ಬನ ನೋಡ್ಕೊಳೋದು ಅಂದ್ರೆ ಆ ಮಾತು ಬೇರೆ. ಜನ ಅದಾರ, ಹೆಂಗೆ ಕೆಲಸ ಅಕ್ಕವು. ಹೇಳೋದು ಕೇಳ್ತಮ್ಮ. ನಡ್ರಿ, ಕರ್ಕೊಂಡು ನಡ್ರಿ. ಹ್ಞೂ ಯಪ್ಪ, ಆತು. ನಾನು ಹೇಳಿ ಬರ್ತೀನಿ. ನಿಂದ್ರಲ್ಲಿ ತಂಗಿ. ಯಮ್ಮ ನೋಡು, ನಿನ್ನ ಮಾವ ಭಾಳ ದೊಡ್ಡ ಗುಣ ತಗೊಂಡು ದೊಡ್ಡ ಮನಸ್ಸೈತಿ ನಿನ್ನ ಮಾವಂದು. ನೋವು ಮಾಡಬೇಡ. ಏನು ನಾಲ್ಗಿನ ಹದ್ಬಸ್ನ ಇಟ್ಟು ಅಪ್ಪಿ ತಪ್ಪಿಗೂ ಆ ಹುಡುಗ ಏನಾರ ಅಂದ ಮನಸ್ಸು ನಿಶಿ ಅಂತ ಏನಾರ ಗೊತ್ತಾತಂದ್ರೆ ಈ ಸರಿ ನಾನಾ ವಿಷ ಹಾಕಿ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳ್ತೀನಿ ಕೇಳು, ಅಷ್ಟು ಒಳ್ಳೆ ಗಂಡ ನಿನಗೆ ಸಿಗುದಿಲ್ಲ. ಅಂದ ಚಂದ ನೋಡ್ಬೇಡ, ಯಾರು ತೊಳ್ಕೊಂಡು ಕುಡಿಯೋದಲ್ಲ ಪ್ರೇಮಕ್ಕ. ಹೇಳತ್ ತಿಳ್ಕೊ. ಏನ? ಆತಾಳ. ಯಾಕಂದ್ರೆ ಆಗಲೇ ನಿಮ್ಮ ಮಾವ ನಮಸ್ಕಾರ ಮಾಡಂದಾಗ ನೀನು ಮುಖಾನ ತಿರುವಿದಿ, ಕಣ್ಣೆಲ್ಲ ತಿರುಗಾಡಿಸಿದಿ. ನೋಡಿ, ನಾನು ನೋಡಿಲ್ಲ ಅಂತ ಮಾಡಬೇಡ ನೀನು. ನಿನಗೆ ನಿನ್ನ ಮಾವ ಮದುವೆ ಆಗಕ್ಕೆ ಇಷ್ಟ ಇದ್ದಿದ್ದಿಲ್ಲ, ಮತ್ತೇನು ಮಾಡ್ಬೇಕು, ಅನಿವಾರ್ಯ ಅಂತಂದು ಆಗಿದೆ. ಈಗ ಒಲ್ಲೆ ಅಂದ್ರೆ ಈಗ ಹೇಳು. ಅವ ಇದ್ದಾಗ ನಾನು ನಿನ್ನ ಜೊತೆಗೆ ಇದನ್ನು ಮಾತಾಡ್ಬಾರ್ದಂತ ಸುಮ್ಮನದೀನಿ. ಏನು ನಿನಗೆ ಇಷ್ಟ ಇಲ್ಲ ಅಂದ್ರೆ ಈಗ ಹೇಳು. ಅವನ ಜೀವನನಾರ ಚಲೋ ಆಗತ್ತಾ? ಏನು ಅವ 6 ದಿನ ಮದುವೆ ಅಕ್ಕನ? ಏನು ಹೇಳ್ತಿದ್ದಿ? ಯಾಕೆ ಮದುವೆ ಆಗಬೇಕು? ನಾನು ಆಗ್ತೀನಿ. ಏನೋ ಅಂದ ಚಂದ ಒಂದಿಲ್ಲಲ್ಲ, ಹೇಳ್ದಂಗೆ ಕೇಳ್ತಾನ ಪೆದ್ದ. ನಾನಂತರ ತಲೆ ಕೆಸ್ಕೊಳೋದಲ್ಲ. ಮುಂದೆ ಮಗು ಆದ್ಮೇಲೆ ನೋಡೋಣ. ಈಗಂಕರು ನನಗೊಂದು ಆಸರೆ ಬೇಕು, ಒಂದು ನೆಲೆ ಬೇಕೇ ಬೇಕು. ಹಿಂಗೆ ಬದುಕಕ್ಕೆ ನಾನು ತಯಾರಿಲ್ಲ. ನನಗೂ ಒಂದು ಸಮಾಜದಾಗ ಮರ್ಯಾದೆ ಬೇಕು. ಏನು ಯೋಚನೆ ಮಾಡಕತ್ತಿ? ಯಾಕ ಇರ್ತೀನಿ ಮಾಡ್ತೀನಿ ಬಾಳೆ ನಾನು ಅಲ್ಲೆಲ್ಲ ಯಾಕ? ಯಮ್ಮ ಮಾಡ್ತೀನಿ ಮಾಡ್ತೀನಿ.
ಮಾಡ್ತೀನಂತ ಅಲ್ಲ ಮಾವನ ಜೊತೆಗೆ ಅದನ್ನ ಕೈಲೇ ತಾಳಿ ಕಟ್ಸ್ಕೊಂಡು ಬಂದಿರೋದು. ಮತ್ತೇನು ಯಾಕಂಗಂದ ಚುಚ್ಚಿ ಸಾಯಿಸ್ತೀನಿ ನನ್ನ. ಈ ಹಲಕಟ್ಟು ಉದ್ಯೋಗ ಏನಾರ ಮಾಡಿಗಿರಿ ಅನ್ನೋದಕ್ಕನ ಹೇಳ್ತೀನಿ. ನಿಮ್ಮ ಅಜ್ಜ ನಾನು ಕುತ್ಕೊಂಡು ಮಾತಾಡೇ ಈ ನಿರ್ಧಾರ ತಗೊಂಡಿರೋದು. ಏನು ನೀನು ಹಲಕಟ್ಟು ಉದ್ಯೋಗ ಮಾಡತಕ್ಕದ್ದಲ್ಲ. ಚಂದಾಗ ಎಲ್ಲ ಹೆಂಗಸ್ರಂಗು ಬಾಳೆ ಮಾಡ್ಕೊಂಡು ತಿನ್ನೋದು ಕಲಿ ಹೇಳಿ ನೋಡು. ಯವ್ವ ಹೋಗಿ ಬರ್ತೀವಿ ನೋಡ್ಬೇನೋ. ಹುಷಾರ್ ನೀನು. ಹ್ಞೂನಪ್ಪ, ನಾನು ಹುಷಾರಿರ್ತೀನಿ, ನೀವು ಹುಷಾರು. ಹೋಯ್ ಬರ್ರಿ ಹೇಳಿದ್ರೆ ಎಲ್ಲಾರ್ಗ. ಹ್ಞೂ ಯವ್ವ ಹೇಳಿವಿ. ಕಾರ್ನಾಗ ಹೋಗ್ರಿ ಅಂತಂದಾರ. ಮತ್ತೆ ಬಸ್ಸು ಕಾರ್ ತಂದಾನಲ್ಲ ಆತನ ಕಾರ್ನಾಗ ಹೊಂಟಿವಿ. ನಮ್ಮ ಮತ್ತು ಅವರಿಬ್ಬರು ಗಂಡ ಹಿಂತಿವ್ನು ಎಲ್ಲ ಚೀಲನ ಬಟ್ಟಿ ಚೀಲ ಇಡಕತ್ತಾರ ಕಾರ್ನಾಗ. ಓಸ್ರು ಹುಡುಗರು ಹೊರಗೆ ಅದಾರ. ಹೋಗಿ ಬರ್ತೀವಿ ನೋಡಿವ. ಈಶಾನಿಗೆ ಹೇಳ್ದೇನಪ್ಪ? ಹೇಳಿದ್ನವ, ಮಾತಾಡಲಿಲ್ಲ. ರೂಮ್ ಬಾಗ್ಲನ್ನು ತೆಗಿಲಿಲ್ಲ. ಕೊನೆಗೆ ಬಾಗ್ಲ ಕುಂತ್ಬಿಟ್ರೆ ಇಬ್ರು ಗಂಡ ಹಿಂತಿ. ಆರ್ತಿನೂ ಹೊರಗೆ ಬಿಟ್ಟಿಲ್ಲ. ಯಾಕಾಗ್ಲಿ ಹೋಯ್ ಬರ್ರಿ ಸೈತಕ್ಕ, ಹೋಯ್ ಬರ್ತೀನವ ಅನ್ಸವ. ನೀ ಇಲ್ದಿರ ಮನಿ ಅನ್ಸಲ್ಲವ. ಏನ್ ಮಾಡ್ಬೇಕು, ಅನಿವಾರ್ಯ ಐತಿ. ಹೋಯ್ ಬಾ. ಏನು ಹೋಯಕ್ಕ ಹೇಳ್ಬಿಡು, ಶಾರವಕ್ಕ ಹೋದ್ಲಂತಂದು ಬರ್ತೀನ್ರಿ. ಹೋಯ್ ಬರ್ರಿ, ಹುಷಾರ್ ನೋಡ್ರಿ. ಮನಿ ಎಲ್ಲ ಬಣ ಅನ್ನಕತ್ತೈತಿ ನೋಡ್ರಿ. ನಮ್ಮ ಮನ್ಸ ಒಂದ ಗಲಾಟೆ. ಅತ್ತಿಯರ ಇಲ್ಲಿ ಬರ್ರಿ, ಅತ್ತಿಯರ ಅದನ್ನ ಕೊಡ್ರಿ, ಅತ್ತಿಯರ ಹಿಂಗ್ ಮಾಡನ್ರಿ. ಏನ್ ಮಾಡ್ತೇವ, ಎಲ್ಲ ಮಕ್ಳು ಮಾಡ ಹಣೆ ಬರಕ್ಕ ದೊಡ್ಡರ ತಲೆದಂಡ ಕೊಡ್ಬೇಕವ, ದೊಡ್ಡರ ತಲೆದಂಡ ಕೊಡ್ಬೇಕು. ಹೋರಿ ಮಾಡೋರಿ. ಮತ್ತೆ ನಾನು ಹೋಗಿ ಬೇಡ, ನೀವು ಹೋಗಕ್ಕೆ ಹೋಗ್ಬೇಡ. ಅದು ಅಲ್ಲಿ ಏನಾಗತ್ತ ಆಗೋಲ್ದಕ್ಕ, ನೀ ಯಾವ್ದ ಕಾರಣಕ್ಕೂ ಹೋಗ್ಬೇಡ. ಅಯ್ಯೋ, ಇವರೊಬ್ರು ಫೋನ್ ಮಾಡ್ತಾರಲ್ಲಪ್ಪ. ಏನು ಹೇಳಬೇಕು, ಯಾರೂ ಇಲ್ಲಲ್ಲ. ರೂಪಾ, ಅಕ್ಕ ಅಕ್ಕ, ಅಯ್ಯ ಹುಡುಗಿ, ಯಾಕೆ ಹಂಗಾವ್ರೆ ಅದಿ? ಏನಾತ? ಯಾಕೆ ಇಷ್ಟಕೊಂಡೆ ಚೆನ್ನಾಗಿದಿ? ಎದಕ್ಕೆ ಅಷ್ಟು ಬೀಳ್ತಿ? ಏನಾತ? ಇಲ್ಲಕ್ಕ, ಹಂಗೇನಿಲ್ಲಲ್ಲ, ಆರಾಮದೀನಿ. ಅಲ್ಲಕ್ಕ, ಇಷ್ಟು ಬಿಸಿಲಾಗ ಮತ್ತು ಹಾಗೆ ಆಗುತ್ತಲ್ಲ ಶೆಕಿ, ಅದಕ್ಕೆ ಬೇವ್ತೀನಿ ಅಷ್ಟ. ಅಕ್ಕ, ಇಲ್ಲೇ ಒಂಚೂರು ಹೊರಗೆ ವಾಕಿಂಗ್ ಮಾಡ್ತಾ ಇರ್ತೀನಿ. ಯಾಕೋ ಒಂದು ಸ್ವಲ್ಪ ತೆಲ್ ನೋದಂಗೆ ಆಕತ್ತೈತಿ. ಅದಕ್ಕೆ ಹೊರಗೆ ಒಂಚೂರು ಗಾಳಿಗೆ ಅಡ್ಡಾಡಿದ್ರೆ ಒಂಚೂರು ಹಗರ್ ಅನ್ಸುತ್ತೆ. ಹಾಂ, ಫೋನ್ ತೊಗೊಂಡು ಬಂದಿದ್ದೀನ್ರ ನೋಡಿಲ್ಲನ ಅಕ್ಕ? ಇಲ್ಲಲ್ಲ, ಬಂದಿಲ್ಲ ಪುಣ್ಯ. ಹಲೋ ಸಂತೋಷ್. ಅಲ್ಲ ರೀ ಮೇಡಮ್, ನೀವೇನ್ರಿ ನಮ್ಮನ್ನು ಇಷ್ಟೊಂದು ಇಗ್ನೋರ್ ಮಾಡಿದ್ರ? ನಾನು ನಿನಗೋಸ್ಕರ ಕಾಯ್ತಿರ್ತೀನಿ ಬಾರಮ್ಮ ಅಂದರೂ ಬರಲಿಲ್ಲ. ಯಾಕೆ ಹಿಂಗೆ ಮಾಡಕತ್ತಿ? ನೋಡು, ನಮ್ಮ ಮನ್ಯಾಗ ನಿನಗೆ ಜಾಬ್ ಆಗೈತಿ, ಮೊದ್ಲು ಕೆಲಸ ಆಗೈತಿ. ಈಗ ಮೊದ್ಲು ಮಾಡೋ ಕೆಲಸ ಹುಡುಗಿ ನೋಡೋದು. ನಾನು ಹುಡುಗಿ ನೋಡೋದು ಈಗ ನೆಕ್ಸ್ಟ್ ಕೆಲಸ ಅಂತ ನಿಂತಾರ. ನೀನು ನೋಡಿದ್ರೆ ಏನು ಹೇಳವಲ್ಲಿ. ಹಿಂಗೆ ಮಾಡಿದ್ರೆ ಹೆಂಗೆ ರೂಪ ನೀನು? ಅಲ್ಲ ರೀ, ನೀವು ಅರ್ಥ ಮಾಡ್ಕೊಳ್ರಿಪ್ಪ. ಮೊದ್ಲ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ. ನಮ್ಮ ಅಕ್ಕನ ನನ್ನ ಮನ್ಯಾಗ ದೊಡ್ಡ ಗಲಾಟೆನೇ ಆಗೈತಿ. ಈಗ ಮತ್ತೆ ನಾನೇನಾರ ಮತ್ತೆ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತಂದು ಮನ್ಯಾಗ ಏನಾರ ಹೇಳಿದ್ರೆ ನನ್ನನ್ನು ಉಳಿಸಲ್ಲ. ನಂಗೆ ಆ ಧೈರ್ಯ ಇಲ್ಲ. ನೀವ ಏನಾರು ಮಾಡ್ರಿ. ನಮ್ಮ ಊರಾಗ ನಿಮ್ಗೆ ಯಾರೋ ಪರಿಚಯ ಅದಾರಂದ್ರಲ್ಲ, ಅವ್ರ ಮುಖಾಂತರ ಹೆಣ್ಣು ಕೇಳಕ್ಕೆ ಬರ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಲ್ಲ ರೂಪ, ಈಗ ಇಲ್ಲೋಡ್ರಿ, ನಾನಂತರೂ ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿ ವಿಷಯನ ನಮ್ಮ ಮನ್ಯಾಗ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ನೀವ ಏನಾರ ಮಾಡಿ ಅವ್ರಿಗೆ ಇವ್ರ ಪರಿಚಯ ಇದ್ದರ್ದು ಹತ್ರ ಮಾತಾಡಿ ನೀವಾಗೆ ಬಂದು ಹೆಣ್ಣು ಕೇಳಿ. ನನ್ನ ಕೈಲಂದ್ರೂ ಖರೇನ ಆಗಲ್ಲ. ನಾನು ಏನಾರ ಲವ್ ಮಾಡಕತ್ತೀನಿ ಹಿಂಗೆ ಅಂದ್ರೆ ಮುಗೀತು. ಮನೆಯೊಳಗೆ ಎಲ್ಲರೂ ವಿಷ ತೊಗೊಂಡು ಸತ್ತೋಗ್ತಾರೆ. ಮೊದಲು ನನಗೆ ವಿಷ ಕೊಡ್ತಾರೆ. ಅದಕ್ಕೆ ಪ್ಲೀಸಾ, ಇಷ್ಟು ದಿನ ನಮ್ಮ ಪ್ರೇಮಕ್ಕನ ಕಾದಿದ್ದಾಯಿತು. ಈಗ ನಮ್ಮ ಆರ್ತಿಕನ ಜೊತೆಗೆ ಇರಬೇಕು. ಒಂದು 10 ನಿಮಿಷಕ್ಕೆ ಜೊತೆಗೆ ಇಲ್ಲಾಂದ್ರೆ ನಮ್ಮ ಅಜ್ಜ ಬೈತಾರ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೋಡು, ನಾನಂತರೂ ನಿನ್ನ ಮದುವೆ ಆಗೋದು. ನೀನೇನ್ರ ಕೈಯ ಕುಯ್ಯ ಅಂದೆ ಅಂದ್ರೆ ನಾನಂತರ ಕರೆನ ಎತ್ತಕೊಂಡು ಹೋಗಿ ಮದುವೆ ಹಾಕಿ ನೋಡು ಅಷ್ಟ. ಯಪ್ಪ, ನೀನು ಕೈ ಮುಗಿತೀನಿ. ನೀವೆಲ್ಲ ಹಾಗೆಲ್ಲ ಮಾತಾಡಬೇಡ್ರಿ ಪ್ಲೀಸ್. ನೋಡ್ರಿ, ಏನಾರು ಒಂದು ಮಾಡಿ ನೀವೇ. ನನ್ನ ಕೈಲಂತೂ ಏನು ಮಾಡೋಕ್ಕಾಗಲ್ಲ ಖರೇನ. ಪ್ಲೀಸ್ ರೀ. ರೂಪಾ, ಅಕ್ಕ, ಯಾರ ಜೊತೆ ಮಾತಾಡತ್ತಿದ್ದವ? ಅಕ್ಕ, ನನ್ನ ಗೆಳತಿ ದಿವ್ಯಾ ಅಂತ ಹೇಳಿ. ಹೌದಣ್ಣ? ಏನೋ ಟೆನ್ಷನ್ ಆಗಿದ್ದಲ್ಲ, ಏನಾರ ಪ್ರಾಬ್ಲಮ್ ಅಂತ ಕೇಳಕ್ಕೆ ಬಂದೆ. ಎಲ್ಲ ಆರಾಮಲ್ಲ? ಹ್ಞೂ ಅಕ್ಕ, ಎಲ್ಲ ಆರಾಮು. ಆ ಥರ ಏನೂ ಇಲ್ಲ. ಬಾ ಒಳಗೋಂಬಾ. ಬೇಡ, ಇಲ್ಲೇ ಕುಂದ್ರಂಬಾ, ಚಂದಾಗ ಗಾಳಿ ಬರಕತ್ತೈತಿ. ಬಾ, ನಿಂಗೂ ತಲ್ಲ ಒಂದು ಅಂದಲ್ಲ, ಬಾ ಇಲ್ಲೇ. ಮುಂದೆ ಏನು ಮಾಡ್ಬೇಕಂತ ಮಾಡಿ?
ಪಿ ಯು ಸಿ ಕಾಮರ್ಸ್ ಮಾಡಿನಲ್ಲಗ ಮತ್ತು ಡಿಗ್ರಿನೂ ಬಿ ಕಾಮೇ ಮಾಡ್ತೀನಿ ಅಷ್ಟ. ಇನ್ನು ಫಸ್ಟ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ ಆಗಲಿ ಆಮೇಲೆ ವಿಚಾರ ಮಾಡ್ತೀನಿ. ಸೆಕೆಂಡ್ ಇಯರ್ ಆದಮೇಲೆ ವಿಚಾರ ಮಾಡ್ತಿ. ಈಗ ಎಷ್ಟು ನಿಂಗೆ ವಯಸ್ಸು ಅಕ್ಕ? ಹೇಳು, ಎಷ್ಟು ನಿಂಗೆ ವಯಸ್ಸೀಗ? ಅಕ್ಕ 17. ಇನ್ನೂ 18 ಇಲ್ಲ, 17 ವರ್ಷ. ಅಕ್ಕ ಏನಿಲ್ಲ, ಏನು ಮಾಡ್ಬೇಕಂತ ಮಾಡಿ ಅಂತ ಕೇಳಿದೆ. ಹೇಳಿದ್ನಲ್ಲಕ್ಕ